ನೇತ್ರಾವತಿ ನದಿ ತೀರದಲ್ಲಿ ನೂರಾರು ಶವ ಹೂತಿಟ್ಟ ಪ್ರಕರಣದಲ್ಲಿ ಡಿಕೆಶಿ ಹೇಳಿಕೆ ವಿವಾದಕ್ಕೆ ಈಡಾಯ್ತಾ ಅನ್ನೋ ಪ್ರಶ್ನೆ ಸರ್ಕಾರದ ಮೇಲೆಯೇ ಅನುಮಾನ ಮೂಡುವಂತೆ ಮಾಡಿದ್ಯಾ? ಧರ್ಮಸ್ಥಳ ವಿಚಾರದಲ್ಲಿ ಷಡ್ಯಂತ್ರ ನಡೆದಿದೆ ಅಂತ ಡಿಕೆಶಿ ಹೇಳ್ತಾರೆ. ಆರೋಪ ಕೇಳಿ ಬಂದ ಮೇಲೆ ಎಸ್ಐಟಿಯನ್ನು ರಚಿಸಿತ್ತು ರಾಜ್ಯ ಸರ್ಕಾರ. ದೂರುದಾರ ತೋರಿಸಿದ ಜಾಗದಲ್ಲಿ ಶೋಧವನ್ನು ನಡೆಸ್ತಾ ಇದೆ ಎಸ್ಐಟಿ. ಆದರೆ 17 ಗುಂಡಿಗಳ ಪೈಕಿ ಒಂದರಲ್ಲಿ ಮಾತ್ರ ಮೂಳೆಗಳು ಪತ್ತೆ ಆಗಿದೆ. ಈ ಮಧ್ಯ ಡಿಸಿಎಂ ಡಿಕೆಶಿ ಹೇಳಿಕೆಯಿಂದ ಪ್ರಕರಣಕ್ಕೆ ಹೊಸ ಟ್ವಿಸ್ಟೇ ಸಿಗ್ತಾ ಇದೆ. ಡಿಕೆಶಿ ಹೇಳಿಕೆಯಿಂದ ಸರ್ಕಾರ ಎಸ್ಐಟಿ ಮಾಡಿದ್ದನ್ನೇ ಪ್ರಶ್ನಿಸುವಂತಿದೆ. ಇವರಿಗೆ ಷಡ್ಯಂತ್ರ ಆಗಿದೆ ಅನ್ನೋದು ಗೊತ್ತಿದ್ಮೇಲೆ ಮತ್ತೆ ಎಸ್ಐಟಿ ಯಾಕೆ ರಚನೆ ಮಾಡಬೇಕಾಗಿತ್ತು? ತನಿಖೆ ಕಂಪ್ಲೀಟ್ ಆಗಿಲ್ಲ, ವರದಿ ಇನ್ನೂ ಸರ್ಕಾರದ ಕೈ ಸೇರಿಲ್ಲ, ಆಗಲೇ ಷಡ್ಯಂತ್ರ ಅಂತ ಇವರೇ ಹೇಳ್ತಾ ಇದ್ದಾರೆ ಅಂತ ಅಂದರೆ ಏನರ್ಥ? ಇದೊಂದು ಹೊಸ ಟ್ವಿಸ್ಟು. ಸೊ ಇದು ಸರ್ಕಾರದ ನಡೆ, ಸರ್ಕಾರದ ನಿಲುವು, ಇದರಲ್ಲಿ ದ್ವಂದ್ವತೆ ಅನ್ನೋದು ಕಾಣಿಸ್ತಾ ಇದೆ. ಈ ಡಬಲ್ ಸ್ಟ್ಯಾಂಡ್ ಅಂತ ನಾವೇನು ಹೇಳ್ತೀವಿ ಅದಂಗೆ ಕಾಣಿಸ್ತಾ ಇದೆ. ಇಲ್ಲಿವರೆಗೂ ಈ ಸರ್ಕಾರದ ಯಾವುದೇ ನಾಯಕರುಗಳಾಗಿರ್ಬೋದು, ಸಚಿವರುಗಳಾಗಿರ್ಬೋದು ಯಾರು ಮಾತಾಡಿರಲಿಲ್ಲ. CM ಕೂಡ ಮತ್ತು ಗೃಹ ಸಚಿವರು ಕೂಡ ಇದ್ರ ಬಗ್ಗೆ ಮಾತಾಡ್ತಾ ಇರಲಿಲ್ಲ ಸ್ಪಷ್ಟವಾಗಿ. ಬಟ್ ಇವ್ರು ಏಕ್ದಮ್ ಷಡ್ಯಂತ್ರ ಅಂತ ಹೇಳ್ತಾ ಇದ್ದಾರೆ ಅಂದರೆ ಮತ್ತೆ ತನಿಖೆ ಯಾಕೆ? ಪ್ರಶ್ನೆ ಅಲ್ವಾ? ಈಗ ಷಡ್ಯಂತ್ರ ನಡೆದಿದೆ ಅನ್ನೋದು ಇವರಿಗೆ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದಮೇಲೆ ತನಿಖೆ ಯಾಕೆ ಮಾಡಬೇಕು? ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಕು? ದುಡ್ಡು ಯಾಕೆ ವೇಸ್ಟ್ ಮಾಡಬೇಕು? ಸುಮ್ಮನೆ ಹಾಗಿದ್ರೆ ಕಾಟಾಚಾರಕ್ಕೆ ಇವ್ರು ತನಿಖೆ ಮಾಡ್ತಾ ಇದ್ದಾರಾ? ತೋರಿಕೆಗಾಗಿ ತನಿಖೆ ಮಾಡ್ತಾ ಇದ್ದಾರಾ? ಅಥವಾ ಇವರಿಗೆ ವರದಿ ಆಲ್ರೆಡಿ ಕೈ ಸೇರಿಬಿಟ್ಟಿದೆಯಾ? ವರದಿ ಸೇರಿದ್ರೆ ಇವರು ಹೆಂಗೆ ಹೇಳ್ಬಿಟ್ರು? ಜಡ್ಜ್ಮೆಂಟಿಗೆ ಹೆಂಗೆ ಬಂದ್ಬಿಟ್ರು? ಪ್ರಶ್ನೆ. ಷಡ್ಯಂತ್ರ ಇದೆ ಅಂದಿದ್ರೆ SIT ರಚನೆ ವೇಳೆಯೇ ಯಾಕೆ ತಡಿಲಿಲ್ಲ? ವಿಶೇಷ ತನಿಖಾ ತಂಡ ರಚನೆ ವೇಳೆಯಲ್ಲ ಬೇಡ ಅಂತ ಹೇಳ್ಬೋದಿತ್ತಲ್ಲ. DCM DKಶಿ ಹೇಳಿಕೆ ಬಗ್ಗೆ ಪಕ್ಷದ ನಾಯಕರಲ್ಲಿ ಅಸಮಾಧಾನ ಇದೆ. ಈವರೆಗೆ ಸುಮ್ಮನಿದ್ದು ಯಾಕೆ ಈ ರೀತಿ ಹೇಳಿದ್ರು ಅಂತ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಬೇಡಿತ್ತು ಈ ಸ್ಟೇಟ್ಮೆಂಟ್, ಅವಶ್ಯಕತೆ ಇರಲಿಲ್ಲ ಈ ಸ್ಟೇಟ್ಮೆಂಟ್. ಇಲ್ಲಿವರೆಗೂ ಬಹಳ ಜಾಣ ನಡೆಯನ್ನು ಇಡ್ತಾ ಇದ್ದವರು ಏಕ್ದಮ್ ಜಾರು ಬಿದ್ದಂಗೆ ಆಗಿದೆ ಈ ಸ್ಟೇಟ್ಮೆಂಟ್ನಿಂದ. ಸೊ ತನಿಖೆ ಕಂಪ್ಲೀಟ್ ಆದಮೇಲೆ, ವರದಿ ಕೈ ಸೇರಿದ ಮೇಲೆ, ಇಲ್ಲ ತನಿಖೆ ಕಂಪ್ಲೀಟ್ ಆದಮೇಲೆ ನಮಗೆ ಗೊತ್ತಾಗ್ತಿರೋ ವಿಚಾರ ಏನು ಅಂತಂದರೆ ಇದೊಂದು ಷಡ್ಯಂತ್ರ ಅಂತ ಹೇಳಿದರೆ ಅದಕ್ಕೊಂದು ಅರ್ಥ ಇರ್ತಿತ್ತು. ತನಿಖೆ ನಡೀತಾ ಇದೆ, ಈ ಕಡೆ ಇವ್ರು ನೋಡಿದ್ರೆ ಈ ಥರ ಹೇಳ್ತಾ ಇದ್ದಾರೆ. ಸೊ ಇದು ಸಾಕಷ್ಟು ಗೊಂದಲ ಮತ್ತು ದ್ವಂದ್ವತೆಯನ್ನು ಹುಟ್ಟಾಕ್ತಾ ಇದೆ. ಸೊ DCM ಅವರ ಈ ಹೇಳಿಕೆಗೆ ಈಗ ಸ್ವಪಕ್ಷದಲ್ಲಿಗೆ ವಿರೋಧ ಇದೆಯಂತೆ. ಅವಶ್ಯಕತೆ ಇಲ್ಲದೇ ಸ್ಟೇಟ್ಮೆಂಟ್ ಕೊಟ್ಟರು ಅನ್ನುವಂಥ ಅಸಮಾಧಾನ ವ್ಯಕ್ತವಾಗ್ತಿದೆ ಅನ್ನೋದು ಸಹ ಕೇಳಿ ಬರ್ತಾ ಇದೆ. DK ಶಿವಕುಮಾರ್ ಅವರು ಬೇಕಂತ ಕೊಟ್ಟರು, ಅಥವಾ ವಿಪಕ್ಷದವರು ಈ ಥರ ಎಲ್ಲ ಮಾತಾಡ್ತಾ ಇದ್ದಾರೆ ಅಂತ ಕೊಟ್ಟರು, ಅಥವಾ ಅವರು ತಮ್ಮ ವೈಯಕ್ತಿಕ ನಿಲುವನ್ನು ಅವ್ರು ಹೇಳಿದ್ರೋ ಗೊತ್ತಿಲ್ಲ. ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾಗ ಆ ವೈಯಕ್ತಿಕ ನಿಲುವನ್ನೆಲ್ಲ ಹೇಳೋ ಹಾಗಿಲ್ಲ ಅಲ್ವಾ? ಸೊ ಅವರು ನಾನು ಸಾಕಷ್ಟು ಬಾರಿ ಹೋಗಿದ್ದೀನಿ ಅದು ಇದು ಅಂತ ಅದಾದ ನಂತರ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಹಾಗಿದ್ರೆ DK ಶಿವಕುಮಾರ್ ಅವರು ಸರ್ಕಾರದ ಜೊತೆಗೆ ಚರ್ಚೆ ಮಾಡದೆ, ಸರ್ಕಾರದೊಂದು ಭಾಗ ಆಗಿರದೆ ತಮ್ಮ ವೈಯಕ್ತಿಕ ವಿಚಾರವನ್ನು ಮಾಧ್ಯಮಗಳ ಮುಂದೆ ಪ್ರಕಟಿಸಿದ್ರಾ? ಮಾಧ್ಯಮಗಳ ಮುಂದೆ ಹೇಳಿದ್ರಾ? ಈ ಪ್ರಶ್ನೆಯು ಕೂಡ ಹುಟ್ಕೊಳ್ತಾ ಇದೆ. ಮೇ ಬಿ ಇದು ಕಾಂಗ್ರೆಸ್ಗೆ ಒಂದು ರೀತಿಯಾದಂಥ ಮುಜುಗರ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಇದನ್ನೇ ಕಾಂಗ್ರೆಸ್ನ ನಾಯಕರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರಂತೆ. ನಾವು ಇಲ್ಲಿವರೆಗೂ ಇದನ್ನು ತುಂಬ ನೀಟಾಗಿ ಹ್ಯಾಂಡಲ್ ಮಾಡಿ, ನಾಜೂಕಾಗಿ ಹೆಜ್ಜೆ ಇಟ್ಟು, ಎಲ್ಲೂ ಏನು ಡ್ಯಾಮೇಜ್ ಆಗದಿದ್ದಂಗೆ ನೋಡಿಕೊಂಡು ಈ ರೀತಿಯಾಗಿ ಈಗ ಸ್ಟೇಟ್ಮೆಂಟ್ ಕೊಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಪ್ರಶ್ನೆ ಮಾಡ್ತಿದ್ದಾರಂತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. DK ಶಿವಕುಮಾರ್ ಅವರ ಹೇಳಿಕೆ ನೋಡಿದಾಗ ಒಂದು ದ್ವಂದ್ವತೆ ಅನ್ನೋದಂತೂ ಇದೆ. ಜೊತೆಗೆ ಸರ್ಕಾರಕ್ಕೂ ಮತ್ತು ಇವ್ರು ಕೊಡ್ತಾ ಇರುವಂಥ ಸ್ಟೇಟ್ಮೆಂಟಿಗೂ ಹಾಕಿದರೆ ನಿಲುವುಗಳು ಬೇರೆ ಬೇರೆ ಇದೆ. ಇದು ವೈಯಕ್ತಿಕ ನಿಲುವನ್ನು ತಿಳಿಸಿದ್ರ ಅನ್ನೋ ಪ್ರಶ್ನೆ ಕೂಡ ಇದೆ. DK ಶಿವಕುಮಾರ್ ಅವರ ಈ ಹೇಳಿಕೆ ಈ ಪ್ರಕರಣದಲ್ಲಿ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ? ಇಲ್ಲಿವರೆಗೂ ಸರ್ಕಾರ ತೆಗೆದುಕೊಂಡ ನಿರ್ಧಾರಗಳ ಮೇಲೂ ಕೂಡ ಇದು ಯಾವ ಥರ ಪ್ರಭಾವ ಬೀರ್ಬೋದು? ಧರ್ಮಸ್ಥಳ ತಲೆಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ SIT ತನಿಖೆಯನ್ನು ನಡೆಸ್ತಾ ಇದೆ. ಒಂದು ಕಡೆ ದೂರುದಾರ ಕೊಟ್ಟಿರುವಂತ ದೂರಿನ ಆಧಾರದ ಮೇಲೆ ಸುಮಾರು 17 ಗುಂಡಿಗಳನ್ನ ಈಗಾಗಲೇ ತೆಗೆಯಲಾಗಿತ್ತು. ಅಂದ್ರೆ ಶವ ಇಂಥ ಕಡೆ ನಾನು ಹೂತಿದ್ದೇನೆ, ಇಂಥ ಕಡೆ ಇಂಥವ್ರು ಕೊಟ್ಟರು ಅನ್ನುವಂತ ಸಂಪೂರ್ಣವಾದಂತ ಮಾಹಿತಿಯನ್ನ ಕೊಟ್ಟ ನಂತರ ಎಲ್ಲವನ್ನು ಕೂಡ ಶೋಧ ಮಾಡಲಾಗಿದೆ. 13ನೇ ಗುಂಡಿಯನ್ನು ಕೂಡ ತೆಗೆಯಲಾಯಿತು. ಅದರಲ್ಲೂ ಕೂಡ ಏನು ಸಿಕ್ಕಿಲ್ಲ ಅನ್ನುವಂತ ಮಾಹಿತಿಗಳು SIT ಇಂದ ಈಗಾಗಲೇ ಸರ್ಕಾರಕ್ಕೆ ಮಧ್ಯಂತರ ವರದಿ ಸಲ್ಲಿಕೆಯಾಗಿದೆ. ಆದ್ರೆ ಇಲ್ಲಿ ವಿವಾದ ಶುರುವಾಗ್ತಾ ಇದೆ. ಯಾಕೆಂದ್ರೆ ಇನ್ನು ತನಿಖೆ ಪೂರ್ಣ ಪ್ರಮಾಣದಲ್ಲಿ ಮುಗಿದಿಲ್ಲ. ಸೊ ಆ ಸಂದರ್ಭದಲ್ಲೇ DCM DK ಶಿವಕುಮಾರ್ ಕೊಟ್ಟಿರುವಂತಹ ಹೇಳಿಕೆ ಸ್ವಪಕ್ಷೀಯ ನಾಯಕರಲ್ಲೇ ಈಗ ಅಸಮಾಧಾನಕ್ಕೆ ಕಾರಣ ಆಗ್ತಾ ಇದೆ. ಯಾಕೆಂದ್ರೆ ಇದರ ಹಿಂದೆ ಷಡ್ಯಂತ್ರ ಇದೆ ಅನ್ನುವಂತ ಅನುಮಾನವನ್ನ DK ಶಿವಕುಮಾರ್ ಅವರು ವ್ಯಕ್ತಪಡಿಸಿದ್ದಾರೆ.
ಅಂದ್ರೆ ಇಲ್ಲಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ಸರ್ಕಾರದ ಭಾಗವಾಗಿರುವಂತವರು, ಸರ್ಕಾರದ ಪ್ರಮುಖ ಜವಾಬ್ದಾರಿಯನ್ನು ಹೊತ್ತಂತಹ ಡಿ ಕೆ ಶಿವಕುಮಾರ್ ಯಾಕೆ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟರು? ಇದು ಸರ್ಕಾರಕ್ಕೆ ಒಂದು ರೀತಿ ಮುಜುಗರವನ್ನ ತರ್ತಾ ಇದೆ. ಯಾಕಂದ್ರೆ ಸರ್ಕಾರ SIT ಯನ್ನ ಮಾಡುವಂತಹ ಸಂದರ್ಭದಲ್ಲೇ ಡಿ ಕೆ ಶಿವಕುಮಾರ್ ಅವರು SIT ಮಾಡೋದು ಬೇಡ, ಅಲ್ಲಿ ಕ್ಷೇತ್ರದ ಬಗ್ಗೆ ಅಪಪ್ರಚಾರಗಳಾಗ್ತಾ ಇದೆ, ಅದ್ರ ಬಗ್ಗೆ ನಾವು ಯಾವುದೇ ರೀತಿಯಾದಂತಹ ತನಿಖೆ ಮಾಡೋದು ಬೇಡ ಅನ್ನುವಂತ ಸಲಹೆಯನ್ನ ಅವತ್ತು ಆ ಕ್ಯಾಬಿನೆಟ್ ಮುಂದೆ ಇಟ್ಟಿದೆ. ಸರ್ಕಾರ SIT ಯನ್ನ ಮಾಡ್ತಾ ಇರಲಿಲ್ಲ. ಸೊ ಆ ಸಂದರ್ಭದಲ್ಲಿ ಕ್ಷೇತ್ರಕ್ಕೂ ಕೂಡ ಅಪಮಾನ ಆಗ್ತಾ ಇರಲಿಲ್ಲ. ಆದ್ರೆ ಇವತ್ತು SIT ಮಾಡಿದ ನಂತರ ಕೆಲವು ಸಂಘಟನೆಗಳು ಅದನ್ನ ಸ್ವಾಗತ ಮಾಡಿದ್ವು. ಸರ್ಕಾರ ಈ ಒಂದು ಅನುಮಾನಗಳು, ದೂರುಗಳು ಯಾವಾಗ ಕೇಳಿ ಬಂದ್ವು, ಹಾಗಾಗಿ SIT ಯನ್ನ ಮಾಡಿದೆ, ತನಿಖೆಯನ್ನ ಮಾಡ್ತಾ ಇದೆ, ಸತ್ಯಾಂಶ ಹೊರಗೆ ಬರುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಸಂಘಟನೆಗಳು ಕೂಡ ಸಂಪೂರ್ಣವಾಗಿ ಬೆಂಬಲವನ್ನ ವ್ಯಕ್ತಪಡಿಸಿದ್ವು. ಮತ್ತೊಂದು ಕಡೆ ಕ್ಷೇತ್ರದ ಕಡೆಯಿಂದಲೂ ಕೂಡ SIT ಆಗಿರೋದ್ರಿಂದ ಸಹಜವಾಗಿ SIT ತನಿಖೆಯಲ್ಲಿ ಯಾವುದೇ ಲೋಪದೋಷಗಳು ಬರೋದಿಲ್ಲ, ಕ್ಷೇತ್ರಕ್ಕೆ ಅಂಟಿರುವಂತಹ ಅಪಮಾನ ಹೋಗುತ್ತೆ ಅಂತೇಳಿ ಕ್ಷೇತ್ರದ ಆಡಳಿತ ಮಂಡಳಿ ಕೂಡಿ ಯೋಚನೆಯನ್ನ ಮಾಡ್ತಾ ಇತ್ತು. ಆದ್ರೆ ಡಿ ಕೆ ಶಿವಕುಮಾರ್ ಈಗ ಹೊರ ಹಾಕಿರುವಂತ ಈ ಷಡ್ಯಂತ್ರ ನಡೆದಿದೆ ಅನ್ನುವಂತ ಹೇಳಿಕೆಯನ್ನು ಗಮನಿಸಿದಾಗ ಇಲ್ಲಿ ಯಾರ ಕಡೆ ಷಡ್ಯಂತ್ರ ಆಗಿದೆ ಅನ್ನುವಂತಹ ಅನುಮಾನಗಳು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಸರ್ಕಾರ SIT ಯನ್ನ ಮಾಡಿರುವುದಕ್ಕೆ ಸ್ವಪಕ್ಷೀಯ ನಾಯಕರಾದಂತಹ ಶಿವಕುಮಾರ್ ಅವರು ಈ ರೀತಿಯಾದಂತಹ ಅಪಮಾನವನ್ನ ಮಾಡ್ತಾ ಇದ್ದಾರಾ ಅನ್ನುವಂತ ಮುಜುಗರವನ್ನ ತರ್ತಾ ಇದ್ದಾರಾ ಅನ್ನುವಂತಹ ಮಾತುಗಳು ಈಗ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಯಾಕೆಂದ್ರೆ ತನಿಖೆ ಪೂರ್ಣ ಆಗುವವರೆಗೆ ಯಾವುದೇ ರೀತಿಯಾದಂತಹ ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡದೇ ಇದ್ರೆ ಸರ್ಕಾರ ಕೂಡ ಮುಜುಗರ ಆಗ್ತಾ ಇರಲಿಲ್ಲ. ಈಗ ಅವರು ಷಡ್ಯಂತ್ರ ಅನ್ನುವಂತ ಹೇಳಿಕೆಯನ್ನ ಹೇಳಿರುವಂತದ್ದನ್ನ ಗಮನಿಸಿದಾಗ ಎಲ್ಲ ಒಂದು ಕಡೆ SIT ಮಾಡಿದ್ದೇ ತಪ್ಪೇನೋ ಅನ್ನುವಂತಹ ಅನುಮಾನಗಳಿಗೆ ಈಗ ಕಾರಣ ಆಗ್ತಾ ಇದೆ. ಸೊ ಇದು ಕಾಂಗ್ರೆಸ್ ಪಾಳೆಯದಲ್ಲಿ ಈಗ ಸಾಕಷ್ಟು ವಿವಾದಕ್ಕೆ ಈಡಾಗ್ತಾ ಇರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಶಿವತಮಲ ಡೀಟೇಲ್ಸ್ಗಾಗಿ.